ಹಲೋ ಫ್ರೆಂಡ್ಸ್, ನಾನಿವತ್ತು ಹಲಸಿನಕಾಯ್ದು ಹುಳಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಸೀಸನ್ ಆಗಿರೋದ್ರಿಂದ ನಮಗೆ ಈ ಹಲಸಿನಕಾಯಿ ಆರಾಮಾಗಿ ಸಿಗುತ್ತೆ. ಹಾಗಾಗಿ ನಾವು ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದನೂ ಚೆನ್ನಾಗಿರುತ್ತೆ. ಹಲಸಿನಕಾಯಲ್ಲಿ ತುಂಬ ಪಲ್ಯ, ಗೊಜ್ಜು, ಈ ಥರ ಸಾಂಬಾರು ಮಾಡ್ಬೋದು. ಅದ್ರ ಜೊತೆ ಕಬಾಬ್ ಈ ಥರ ಎಲ್ಲದೂ ಮಾಡ್ಕೋಬೋದು. ನಾನಿವತ್ತು ಹುಳಿ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲ ಹಲಸಿನಕಾಯಿನ ನೀಟಾಗಿ ಆ ಮುಳ್ಳೆಲ್ಲ ತೆಗೆದು ಕೊಚ್ಕೊಂಡು ಈ ರೀತಿ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ನೆನೆಯೋಕೆ ಇಟ್ಟಿದ್ದೆ. ಅದಾದಮೇಲೆ ಇದಕ್ಕೆ ಒಂದು ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನಾನು ಒಂದು ಕುಕ್ಕರ್ಗೆ ಆಲ್ರೆಡಿ ಹಾಕಿಟ್ಕೊಂಡಿದ್ದೆ. ಅದಕ್ಕೊಂದು ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ತುಂಬ ನೀರು ಹಾಕ್ಕೋಬೇಡಿ, ಸ್ವಲ್ಪ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಷಲಷ್ಟು ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಒಂದು ವಿಷಲ್ ಕೂಗಿ ಇನ್ನೆರಡನೇದು ಬರ್ತಾಯಿದೆ ಅನ್ನೋಂಗೆ ಆಫ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ನಾನು ವಿಷಲ್ ಕೂಗಿಸಿದ್ದೀನಿ. ಮತ್ತು ನಾನು ಲಿಡ್ ತೆಗೆದು ತೋರಿಸ್ತೀನಿ ಹೇಗೆ ಬೆಂದಿದೆ ಅಂತ. ಇಷ್ಟು ಬೆಂದರೆ ಸಾಕಾಗತ್ತೆ. ತುಂಬ ಬೇಯೋದಕ್ಕೂ ಎಲ್ಲ ಹೋಗಬಾರ್ದು ಇದು. ನೋಡಿ, ಈ ರೀತಿ ನೋಡಿ, ಇಷ್ಟು ಬೆಂದರೆ ಸಾಕಾಗತ್ತೆ. ಇವಾಗ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೇ ಇವಾಗ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ. ಇಲ್ಲಿ ಮತ್ತು ನಾನು ಇಲ್ಲೊಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಇಂಚು ಚಕ್ಕೆ ಮತ್ತು 2 ಲವಂಗ ತೊಗೊಂಡಿದ್ದೀನಿ, ರುಚಿ ಬರುತ್ತೆ. ನೋಡಿ, ಇದಿಷ್ಟನ್ನು ನಾವು ಕೆಂಪಾಗೋಷ್ಟು ಹುರ್ಕೋಬೇಕಾಗತ್ತೆ. ತುಂಬ ಉರಿ ಎತ್ತಬೇಡಿ, ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಯ್ತೈತೆ. ಇದೇ ರೀತಿ ಹುರ್ಕೊಳ್ಳಿ, ಚೆನ್ನಾಗಿ ಹುರ್ಕೋಬೇಕು. ಅದು ಕೆಂಪಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದಿಷ್ಟು ಹುರಿದಿರೋದು ಇವಾಗ ಸಾಕಾಗತ್ತೆ. ಇದಕ್ಕೆ ನೋಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜಗಳನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಗೆ ಹುರ್ಕೋಬೇಕಾಗತ್ತೆ ಕೆಂಪಾಗೋವರೆಗೂ. ನೋಡಿ, ಇದು ಕೆಂಪಾಗುತ್ತೆ ಈ ರೀತಿ. ಅಲ್ಲಿವರೆಗೂ ಅಂದರೆ ಒಂದು ಒಳ್ಳೆ ಘಮ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು 3 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 6 ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನಾನು ಕೆಂಪು ಮೆಣಸಿನ್ಕಾಯಿ ಹಾಕಿರೋದು. ಬೇಡ ಅಂದರೆ ನೀವು ಬಾಡಿಗೆ ಮೆಣಸಿನ್ಕಾಯಿನೇ ಯೂಸ್ ಮಾಡ್ಕೋಬೋದು. ಇದಿಷ್ಟನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕೆಂಪಾಗೋವರೆಗೂ. ಇದು ಹುರಿದಿರೋ ಸಾಕು. ಇದಕ್ಕೆ ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 10 ಎಸಳು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡೇ ಕಾಯಿ ಹಾಕ್ಕೊಳ್ಳಿ, ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಒಂದೊಳ್ಳೆ ಘಮ ಬರುತ್ತೆ ಪೌಡರ್ ಮಾಡ್ಕೊಂಡಾಗ, ಚೆನ್ನಾಗಿರುತ್ತೆ ಮಸಾಲೆ ಕೂಡ. ಹಾಗಾಗಿ ನೋಡಿ, ಇದಿಷ್ಟು ಹುರಿದಿರೋದು ಸಾಕಾಗತ್ತೆ ನನಗೆ. ಇವಾಗ ಇದು ಹಾರಕ್ಕೆ ಬಿಟ್ಬಿಡೋಣ. ನೋಡಿ, ಚೆನ್ನಾಗಿ ಹಾರದ ಮೇಲೆ ನಾನು ಅಲ್ಲಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದೊಳ್ಳೆ ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಷ್ಟ ಆದರೆ ಇದನ್ನ ಇವಾಗ ಮೊದಲೇ ಬೆಂದಂತಹ ಏನು ಹಲಸಿನಕಾಯಿ ಇತ್ತಲ್ಲ, ಅದಕ್ಕೆ ಈ ಸ್ಟವ್ ಮೇಲೆ ಇಟ್ಕೊಂಡು ಈ ಮಸಾಲೆನ ಅದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮತ್ತೇನು ಕೂಗಿಸೋ ಅವಶ್ಯಕತೆ ಇಲ್ಲ, ಹಾಗೇ ಓಪನಾಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವಾಗ ಈ ಮಸಾಲೆ ಜೊತೆಗೆ ನಾನಿಲ್ಲಿ ಮೊದಲೇ ಹುಣಸೆ ಹುಳಿನ ನೆನೆಸಿಟ್ಟಿದ್ದೆ. ಒಂದು ಅರ್ಧ ನಿಂಬೆಹಣ್ಣು ಹೋಳನಷ್ಟು ನಾನು ನೆನೆಸಿಟ್ಟಿದ್ದೆ. ಆ ಹುಳಿನೂ ಇದ್ರ ಜೊತೆಯಲ್ಲೇ ಹಾಕಿಟ್ಕೊತಾ ಇದ್ದೀನಿ. ಮತ್ತು ಜಾರ್ ತೊಳೆದಂತಹ ನೀರು, ಸಪ್ರೇಟ್ ಬೇಯಿಸಿಟ್ಕೊಂಡಂಥ ಬೇಳೆ ಕಟ್ಟು, ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇದನ್ನಿವಾಗ ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಬೇಯೋದಕ್ಕೆ ಬಿಟ್ಬಿಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು, ಆರೋಗ್ಯಕರವಾದಂಥದ್ದು, ಎಲ್ಲರೂ ತಿನ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಬೇಯೋದಕ್ಕೆ ಬಿಟ್ಬಿಡೋಣ. ಇದನ್ನು ಒಂದು 5 ನಿಮಿಷದಲ್ಲೆಲ್ಲ ಇದು ಬೇಯೋದಕ್ಕೆ ಶುರು ಆಗುತ್ತೆ. ನೋಡಿ, ಈ ಥರ ಬೇಯೋದಕ್ಕೆ ಶುರು ಆದಾಗ ಇದಕ್ಕೊಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ಅಂದರೆ ಹುಳಿ ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು, ತುಂಬ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಲ್ದಲೆ ಆರಾಮಾಗೆ ಟೈಮ್ ತುಂಬ ಕಡಿಮೆ ತೊಗೊಂಡು ಮಾಡೋವಂಥದ್ದು. ರುಚಿನೂ ಹಾಗೇ ಇರುತ್ತೆ. ಇದಕ್ಕೆ ಅನ್ನಕ್ಕೆ, ಮುದ್ದೆಗೆ ಎರಡಕ್ಕೂ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಈಸಿ ರೆಸಿಪೀಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಇದು ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಯಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಿಂಗೆಲ್ಲ ಹಾಕಿದ್ದೆ.
ಸೊ ಅದನ್ನು ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತಹ ಹಲಸಿನಕಾಯಿ ಹುಳಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತೇಳಿ ಕೇಳ್ಕೊತೀನಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.